ಹಾಯ್ ಎಲ್ಲರಿಗೂ. ಇವತ್ತು ನಾನು ಬೇಗನೆ ಎದ್ದು ಒಂದು 4 ಗಂಟೆಗೆ ಎದ್ದು ಪೊಂಗಲ್ ಮಾಡಿದೆ. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕಿತ್ತು. ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಬೇಗನೆ ತಿಂಡಿ ಎಲ್ಲ ಮಾಡಿ ಕಳಿಸಿದೆ. ಆದರೆ ನನ್ನ ಮಕ್ಕಳಿಗೆ ಪೊಂಗಲೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಮಕ್ಕಳಿಗೆ ಅಂತ ನಾನು ಚಪಾತಿನ ಮಾಡ್ತಾಯಿದ್ದೇನೆ. ಕ್ಯಾರೆಟ್ ಚಪಾತಿ ಮಾಡ್ತಾಯಿದ್ದೇನೆ. ಹಾಗೆ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೇನೆ. ಕ್ಯಾರೆಟ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿಯಾಗಿ ಮಕ್ಕಳು ವೆಜಿಟೇಬಲ್ನ ತಿನ್ನೋಕ್ಕೆ ಇಷ್ಟಪಡಲ್ಲ. ಆಗ ಈ ರೀತಿ ನಾವು ಚಪಾತಿಯಲ್ಲಿ ಹಾಕಿ ಕೊಟ್ಟರೆ ಚಪಾತಿ ತಿನ್ನೋದರ ಮೂಲಕ ವೆಜಿಟೇಬಲ್ ಕೂಡ ತಿಂತಾರೆ. ಹಾಗಾಗಿ ಇದು ನನಗೊಂದು ಬೆಸ್ಟ್ ಟ್ರಿಕ್ ಅಂತ ಅನಿಸ್ತು. ಪ್ಲೇನ್ ಚಪಾತಿ ಮಾಡೋದಾದರೆ ನಾವು ರಾತ್ರಿಯೇ ಸ್ವಲ್ಪ ಇದು ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ತುಂಬಾ ಸಾಫ್ಟಾಗಿ ಬರುತ್ತೆ. ಬಟ್ ನಾವು ಈ ರೀತಿ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ನಾವು ಅದೇ ದಿವಸನೇ ಮಾಡಬೇಕು, ಇಲ್ಲಾಂದರೆ ಅಷ್ಟೊಂದು ಹುಳಿ ಬರುತ್ತೆ ಅಲ್ವಾ. ಹಾಗೆ ನಾನು ಪ್ಲೇನ್ ಚಪಾತಿ ಇದ್ದರೆ ರಾತ್ರಿಯೇ ಎಲ್ಲ ಹಿಟ್ಟು ಕಲಸಿ ಇಟ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದು ಟೊಮೆಟೊ, ಶುಂಠಿ, ಮತ್ತೊಂದು ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಬೇಕಾದರೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತೇನೆ. ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಈರುಳ್ಳಿ ಹಾಕುವಾಗ ಟೇಸ್ಟ್ ಚೇಂಜ್ ಆಗಿರುತ್ತೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಾಗ ಈ ರೀತಿ ಒಂದು ಸಿಂಪಲಾದ ಟೇಸ್ಟ್ ಕೊಡುತ್ತೆ ಇದು. ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು, ಆಮೇಲೆ ಒಗ್ಗರಣೆ ಸೊಪ್ಪಿದ್ರೆ ಹಾಕ್ಬೋದು. ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಮತ್ತು ಸ್ವಲ್ಪ ಶುಂಠಿನ ಜಜ್ಜಿರುವಂಥ ಶುಂಠಿ ಹಾಕಬೇಕು, ಒಣಮೆಣಸು, ಕಾಯಿ ಮೆಣಸು ಹಾಗೆ ಟೊಮೆಟೊ ಹಾಕಿ ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗು ತಗೊಂಡು ಅದಕ್ಕೆ ನೀರು ಮಾಡಿಕೊಂಡು ನಾನು ಹಾಕ್ತಾ ಇದ್ದೇನೆ. ಹುಡಿ ಇದ್ದರೆ ನಾವು ಒಗ್ಗರಣೆಗೆ ಹಾಕ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಗಟ್ಟಿ ಇಂಗನ್ನು ನೀರು ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಬೇಕು. ಹಾಗೆ ಆಲೂಗಡ್ಡೆ ಬೇಯಿಸಿರುವಂಥ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪನೇ ಚೂರು ಬೆಲ್ಲನ ಹಾಕ್ತಾ ಇದ್ದೇನೆ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹಾಕ್ತಾ ಇದ್ದೇನೆ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಲಟ್ಟಿಸುವಾಗಲೇ ನಮಗೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಇದು. ಈಸಿಯಾಗಿ ಬೇಗನೆ ಲಟ್ಟಿಸ್ಬೋದು, ಗಟ್ಟಿಯಾಗಿರಲ್ಲ. ಸ್ಕೂಲಲ್ಲಿ ಮಕ್ಕಳು ಶೇರ್ ಮಾಡಿ ತಿಂತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಟಿಫನ್ಗೆ ಹಾಕಿ ಕೊಡ್ತೇನೆ. ಸ್ಕೂಲಲ್ಲಿ ಮಕ್ಕಳಂತೂ ಶಾನ್ವಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ತಿನ್ನುವಾಗ ಹೇಳ್ತಾರಂತೆ, ನಿನ್ನಮ್ಮನ ಅಡುಗೆ ಇಷ್ಟ ಆಗುತ್ತೆ, ಹಾಗೆ ನಿನ್ನಮ್ಮನಿಗೆ ಹೋಟೆಲಲ್ಲೇ ಇಡ್ಬೋದು ಅಂತ. ಹಾಗೆ ನಾನು ಇಲ್ಲಿ ಆಮ್ಲ ಜ್ಯೂಸನ್ನ ಮಾಡ್ತಾಯಿದ್ದೇನೆ. ಜಾಸ್ತಿಯಾಗಿ ನಾನು ವ್ಲಾಗಲ್ಲಿ ಹಾಕಿದ್ದೇನೆ, ಸಣ್ಣ ಮಿನಿ ವ್ಲಾಗಲ್ಲೆಲ್ಲ ಆಮ್ಲ ಜ್ಯೂಸ್ ನಾನು ದಿವಸ ಕುಡಿತೇನೆ ಅಂತ. ಯಾಕಂದರೆ ಸ್ವಲ್ಪ ಹೇರ್ ಫಾಲ್ ಎಲ್ಲ ತುಂಬಾ ಜಾಸ್ತಿ ಇತ್ತು ನನಗೆ. ಹಾಗಾಗಿ ಇದು ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಅಂತ ನಾನು ಸ್ವಲ್ಪ ನನ್ನ ಡಯೆಟ್ಟು ಹಾಗೆ ನನ್ನ ಹೇರ್ ಕೇರ್ ರುಟೀನೆಲ್ಲ ಚೇಂಜ್ ಮಾಡಿಕೊಂಡು ನಾನು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿಕೊಂಡು ಇವಾಗ ಟ್ರೈ ಮಾಡ್ತಾ ಇದ್ದೇನೆ. ನೋಡೋಣ 1 ಇಯರಲ್ಲಿ ಏನಾಗುತ್ತೆ ಅಂತ. ಇವಾಗ ಓಕೆ, ನನಗೆ ಸ್ವಲ್ಪ ಗೊತ್ತಾಗ್ತಾ ಇದೆ, ಹೇರ್ ಎಲ್ಲ ಸ್ವಲ್ಪ ಗ್ರೋತ್ ಬರ್ತಾ ಇದೆ. ನೋಡೋಣ ಹೇಗೆ ಯಾವ ರೀತಿ ಬರುತ್ತೆ ಅಂತ. ಇದರಿಂದ ನನಗೆ ಹೆಲ್ಪ್ ಆದರೆ ನಿಮಗೂ ನಾನು ಶೇರ್ ಮಾಡ್ತೇನೆ ಯಾವ ರೀತಿ ಎಲ್ಲ ಹೇರ್ ಕೇರ್ ಮಾಡ್ತೇನೆ, ಹಾಗೆ ಡಯಟ್ ಎಲ್ಲ ಏನೆಲ್ಲ ಮಾಡ್ತೇನೆ ಅಂತ. ನಾನು ತುಂಬಾ ಹೆಲ್ತಿದು ತುಂಬ ಇಗ್ನೋರ್ ಮಾಡಿಬಿಟ್ಟೆ. ಅಂದರೆ ನನ್ನ 2 ಮಕ್ಕಳಾದಮೇಲೆ ಸ್ವಲ್ಪ ನನ್ನ ಒಂದು ಆರೋಗ್ಯದ ಕಡೆ ಗಮನನೇ ಕೊಡಲಿಲ್ಲ. ಹಾಗಾಗಿ ಹೇರ್ ಫಾಲ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಅದರ ಮೇಲೆ ಗಮನ ಕೊಟ್ಟು ನಾವು ಹೇರ್ ಕೇರ್ನ ಮಾಡಿಕೊಂಡ್ರೆ, ಹಾಗೆ ನಾವು ನಮ್ಮ ಡಯಟ್ ಕಡೆ ಗಮನ ಹರಿಸಿದರೆ ಖಂಡಿತವಾಗಿಯೂ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ನಾವು ನಮ್ಮ ಕಡೆ ಗಮನ ಹರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.